ಹೆಲೋ ನಮಸ್ಕಾರ. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋದಲ್ಲಿ ಬಂದು ನಾನು ಹಸಿ ಅವರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಊರಿಗೆ ಹೋಗಿದ್ದೆ. ಊರಿಂದನೇ ನಾನೇ ಬಿಡಿಸಿ ತಂದಂತಹ ಅವರೆಕಾಯಿನ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು, ಲೈಕ್ ಒಂದು 3/4 kg ಅರ್ಧ kg ಅಷ್ಟು. ಅದನ್ನು ನೀಟಾಗಿ ಬಿಡಿಸಿ ಸೋಸಿ ತೊಳೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡಿ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಅವರೆಕಾಯಿ ಜೊತೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ತರಕಾರಿ ಬೇಕಲ್ವ, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ನಾನು ಯಾವ ರೀತಿ ಮಾಡೋದು ಅಂತ ಅಂದರೆ, ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿ ಅದು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಅವರೆಕಾಯಿ, ಕಟ್ ಮಾಡ್ಕೊಂಡಿರೋವಂಥ ಆಲೂಗಡ್ಡೆ ಬದನೆಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ನೀಟಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ರೀತಿ ಮಾಡ್ಕೊಳ್ಳೋದು. ಸೊ ನನ್ನ ಐಡಿಯಾ ಅದು, ಐ ಡೋಂಟ್ ನೋ ಹೇಗೆ ಅಂತ. ಸೊ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ವಿಜಿಲ್ ಬರ್ಸ್ಕೊಂಡೆ. ಜಸ್ಟ್ ಒಂದೇ ಒಂದು ವಿಜಿಲ್ ಸಾಕು, ಯಾಕಂದರೆ ತುಂಬ ಬೆಂದೋದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಬೆಂದಿದೆ. ಸೊ ಇದಾದಮೇಲೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಯಾವ ಥರ ಅಂತ ಅಂದರೆ, 2 ಟೊಮೆಟೊ, 2 ಈರುಳ್ಳಿ, 1 ಪೂರ್ತಿ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದು ಪೂರ್ತಿ ಫ್ರೈ ಮಾಡಿಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಪೂರ್ತಿ ಏನಂತಾರೆ ಕೆಂಪಗೆ ಬರೋವರೆಗೂ ಫ್ರೈ ಮಾಡಿಕೊಂಡು, ಅದರ ಜೊತೆಗೆ ನಾನು ಇನ್ನೂ ಕೆಲವೊಂದು ಮಸಾಲ ಐಟಮ್ಸ ಆ್ಯಡ್ ಮಾಡ್ತಿದ್ದೀನಿ. ಇದು ಮಸಾಲೆ ಸಾಂಬಾರಲ್ಲ, ಆ್ಯಕ್ಚುಲಿ ಹುಳಿ ಸಾಂಬಾರು. ಹುಳಿ ಸಾಂಬಾರಿಗೆ ನಾನು ಇದನ್ನೆಲ್ಲನೂ ಹಾಕ್ತೀನಿ. ಬೇರೆಯವ್ರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಈ ರೀತಿಯೇ ಮಾಡೋದು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, ನೆಕ್ಸ್ಟು ಟೊಮೆಟೊ, ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಕೆಲವರು ಹಸಿ ಫ್ರೈ ಮಾಡ್ಕೊಳ್ದೇ ಖಾರ ರುಬ್ಕೊಳ್ತಾರೆ, ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲದ್ರ ಜೊತೆ ಒಂದೊಂದು ಸ್ಪೂನಷ್ಟು ಮೆಣಸು, ಸಾಸಿವೆ ಮತ್ತು ಅರಿಶಿಣ, ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಸಾಂಬಾರು ಪೌಡರ್ ಮತ್ತು ಸ್ವಲ್ಪ ಹುಣಸೆಹಣ್ಣು, ಇದನ್ನೆಲ್ಲ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಅದ್ರ ಜೊತೆ ನಾವು ಬೇಯಿಸಿರ್ತಿರಲ್ಲ ಕಾಳು, ಅದನ್ನು ಹಾಕಿ ರುಬ್ಕೊಬೇಕು. ಸೊ ಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಮತ್ತು ಥಿಕ್ನೆಸ್ ಬರುತ್ತೆ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ಒಗ್ಗರಣೆಗೇನು ನಾರ್ಮಲ್ಲು ಆಯಿಲು ಮತ್ತು ಸಾಸಿವೆ, ಜೀರಿಗೆ ಹಾಕೊಬೋದು. ಆ್ಯಂಡ್ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಫುಲ್ ಫ್ರೆಶ್ ಆಗಿರೋ ಊರಿಂದು ಕರಿಬೇವು, ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿ ಬೇಳೆ ಬೇಯಿಸಿದ್ದೀನಲ್ಲ, ಏನು ಬೇಳೆ, ಅವರೆಕಾಯಿ ಬೇಯಿಸಿದ್ದೀನಲ್ಲ, ಅದ್ರ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅದೆಲ್ಲ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆ, ಹುಳಿಗೆ ಹಸಿ ಅವರೆಕಾಯಿಗೆ ಬೇಕಾಗಿರೋಂಥ ರುಬ್ಬಿರೋ ಅಂಥದ್ದು ಮಸಾಲೆನ ಆ್ಯಡ್ ಮಾಡಿಕೊಂಡು, ಲಾಸ್ಟಲ್ಲಿ ಉಪ್ಪು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನೋಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು 2 ಮಿನಿಟ್ಸು ಕುದಿಸ್ಬೇಕು. ಕುದಿಸಿದ್ಮೇಲೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ನಾನು ಹಸಿ ಅವರೆಕಾಯಿ ಸಾಂಬಾರು ಅಂದರೆ ಹಸಿ ಅವರೆಕಾಯಿ ಹುಳಿ ಮಾಡೋ ವಿಧಾನ ಇದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ರೀತಿ ನೀವು ಟ್ರೈ ಮಾಡ್ತೀರಾ ಮಸಾಲೆ ರೆಡಿ ಮಾಡಿಕೊಂಡು ಅಂತ ಅಂದ್ಕೊಳ್ತೀನಿ. ಸೊ ನನಗೆ ತಿನ್ನೋದಕ್ಕೆ ಹೊಟ್ಟೆ ಹಸಿವಾಗ್ತಿದೆ, ನಾನು ಹೋಗಿ ಊಟ ಮಾಡ್ತೀನಿ. ಸೊ ನೀವು ನೋಡಿ ನನಗೆ ಯಾವ ಥರ ಇತ್ತು ಅಂತ ತಿಳಿಸ್ಕೊಡಿ. ಆ್ಯಂಡ್ ಫೈನಲಾಗಿ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.